ಸರ್, ಮಾಲಾಧಾರಿಗಳಿಗೆ ಈಗಾಗಲೇ 2 ಸತಿ ಸಭೆಯನ್ನು ಮಾಡಿದ್ದೀವಿ. 2 ಸತಿ ಸಭೆ ಮಾಡಿ, ಒಂದು ಸತಿ ನಾನು ಸಭೆ ಮಾಡಿದ್ದೀನಿ. ಮತ್ತೆ ಮುಂದಿನ ನೆಕ್ಸ್ಟ್ ಟೈಪು ನಮ್ಮ ಮುಜರಾಯಿ ಮತ್ತು ಸಾರಿಗೆ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಸಾಹೇಬರು ಒಂದು ಸಭೆಯನ್ನು ಮಾಡಿದ್ದಾರೆ. ಅದರ ಜೊತೆಗೆ ಒಂದು ಸತಿ DC ಅವರು ಸಭೆ ಮಾಡಿದ್ದಾರೆ, ಒಂದು ಸತಿ AC ಅವರು ಸಭೆ ಮಾಡಿದ್ದಾರೆ. ಸತತವಾಗಿ 4 ಸಭೆಗಳನ್ನು ಮಾಡಿದ್ದೀವಿ. 4 ಸಭೆಯೊಳಗೆ 15 ತಂಡಗಳನ್ನು ಮಾಡಿದ್ದೀವಿ. 15 ತಂಡಗಳನ್ನು ಮಾಡಿ, ಒಂದು ಪ್ರಸಾದ ವ್ಯವಸ್ಥೆದ್ದು ತಂಡ ಒಂದು ಕಡೆ, ಒಂದು ಪಾರ್ಕಿಂಗ್ ವ್ಯವಸ್ಥೆ, ಇನ್ನೂ ಒಂದು ಕಡೆ ನಮ್ಮ ಮೇಲೆ ಮಾಲಾಧಾರಣಿಗಳ ಮೇಲೆ ಹೋಗಲಿಕ್ಕೆ ಪ್ರದಕ್ಷಿಣಾ ಅದಕ್ಕೊಂದು ಸಮಿತಿ ಮಾಡಿದ್ದೀವಿ, ಮೆಡಿಕಲ್ಲು ಸಮಿತಿ ಮಾಡಿದ್ದೀವಿ, ಮತ್ತು ಅದರ ಜೊತೆಗೆ 15 ಚೆಕ್ ಪೋಸ್ಟ್ಗಳನ್ನು ಮಾಡಿದ್ದೀವಿ. ಯಾವ ಕಡೆಯಿಂದ ಜನ ಬಂದ್ರೂ ಎಷ್ಟೆಷ್ಟು ಬರ್ತಾರೆ, ಏನೇನು ಬರ್ತಾರೆ, ಅದ್ರ ಬಗ್ಗೆ ಮಾಹಿತಿಯನ್ನು ತಗೋಬೇಕು ಅಂತಂದು. ಹೋದ ಸತಿ 60,000 ಮಾಲಾಧಾರಿಗಳು ಬಂದಿದ್ದರು. ಈ ಸತಿ 1 ಲಕ್ಷ ಬರ್ತಾರಂತ ಎಕ್ಸ್ಪೆಕ್ಟೇಷನ್ ಮಾಡಿದ್ವಿ. 1 ಲಕ್ಷ ಜನರಿಗೆ ಎಲ್ಲ ಊಟದ ವ್ಯವಸ್ಥೆಯಿಂದ ಹಿಡ್ಕೊಂಡು ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಸ್ನಾನದ ವ್ಯವಸ್ಥೆ, ಶೌಚಾಲಯದ ವ್ಯವಸ್ಥೆ, ಪಾರ್ಕಿಂಗ್ ವ್ಯವಸ್ಥೆ, ಎಲ್ಲ ಸಮಿತಿಗಳನ್ನು ಮಾಡಿ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಸರಿ, ಈಗ ಏನಾಗಿದೆ ಅಂತಂದರೆ, ಹನುಮ, ಆಂಜನೇಯಾದ್ರಿ, ಆಂಜನೇಯ ಎಲ್ಲರದು ಯಾರೋ ಒಬ್ಬರಿಗೆ ಸೀಮಿತದಾಗತ್ತದ್ದಲ್ಲ. ನಾನು ಅವತ್ತೂ ಹೇಳಿದ್ದೆ ನಿಮಗೆ, ನಮ್ಮ ಸರ್ಕಾರ ಬಂದ ಮೇಲೆ ಅದನ್ನು ವಿಶೇಷವಾಗಿ ಮುತುವರ್ಜಿ ವಹಿಸ್ತೀವಿ, ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತೀವಿ ಅಂತಂದು. ನನಗನ್ಸಿದ ಮಟ್ಟಿಗೆ ಹಿಂದಿನ ಸರ್ಕಾರದಾಗಿದ್ದಂಥ ಯಾವ ಮಂತ್ರಿಗಳು ಬಂದು ಸಭೆ ಮಾಡಿರಕ್ಕಿಲ್ಲ. ನನಗನ್ಸಿದ ಮಟ್ಟಿಗೆ ಜಿಲ್ಲಾ ಮಂತ್ರಿಗಳು ಯಾರು. ಈ ಸತಿ ನಮ್ಮ ಜಿಲ್ಲಾಧಿಕಾರಿಗಳನ್ನು ಹಿಡ್ಕೊಂಡು ಎಲ್ಲರನ್ನೂ ಸಭೆ ಮಾಡ್ತಾಯಿದ್ವಿ. ಮತ್ತು ಅದ್ರ ಜೊತೆಗೆ ಇವತ್ತು ಸಂಕೀರ್ತನ ಯಾತ್ರೆ ಸಲಗ ವಿಶೇಷವಾದಂಥ SP, DYSPಗಳು ಅಧಿಕಾರಿಗಳನ್ನ ಎಲ್ಲರನ್ನೂ ಇಲ್ಲಿ ಹಾಕಿದ್ದೀವಿ. ಅಂದರೆ ಹನುಮ, ಅಂಜನಾದ್ರಿ ಅದಕ್ಕೊಂದು ವ್ಯವಸ್ಥಿತವಾದಂಥ ಮಾಲಾಧಾರಿಗಳಿಗೆ, ಭಕ್ತಾದಿಗಳಿಗೆ ಯಾವುದೂ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಇದ್ರಾಗ ರಾಜಕಾರಣ ಅನ್ನೋ ಪ್ರಶ್ನೆ ಬರೋದೂ ಇಲ್ಲ. ಆಮೇಲೆ ಅವರು ರಾಜಕಾರಣ ಮಾಡ್ತಾಯಿದ್ರು BJPಯವರು. ಇಂದ ಸುಮ್ಮ ಮಾಲೆ ಹಾಕ್ಕೊಂಡು ಎಲ್ಲೆಲ್ಲೋ ಅಡ್ಡಾಡ್ತಾಯಿದ್ರು. ನಿಮಗೆಲ್ಲ ಮಾಧ್ಯಮದೊಳಗೂ ಬಂದೈತೆ, TV ಒಳಗೂ ಬಂದೈತೆ. ಮಾಲೆ ಬಗ್ಗೆ ಅವ್ರಿಗೆ ಅವೇರ್ನೆಸ್ ಇಲ್ಲ. ಸುಮ್ಮ ರಾಜಕಾರಣಕ್ಕಾಗಿ ಮಾಲೆಯನ್ನು ಹಾಕಂತಿದ್ರು ವಿನ ಯಾವುದೇ ಒಂದು ಭಕ್ತಿ ವಿಚಾರದೊಳಗೆ ಮಾಲೆಯನ್ನು ಹಾಕಂತಿದ್ದಿಲ್ಲ ಅವರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.